ಬಾನುಲಿ ಕೇಳುಗರಿಗೆ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಯನ್ನು ತಿಳಿಸುತ್ತೇನೆ. ಈ ಒಂದು ಶೀರ್ಷಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಮಯದಲ್ಲಿ ಈ ಶೀರ್ಷಿಕೆಯಲ್ಲಿ ದೇವರ ದೈವಿಕವಾದ ಪ್ರಕಟಣೆ ಮತ್ತು ಆ ಪ್ರಕಟಣೆ ಪ್ರೀತಿಯನ್ನು ಕುರಿತದಾಗಿಯದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಪ್ರೀತಿ ಎನ್ನುವಾಗ ಅದಕ್ಕೆ ಎರಡು ಮುಖಗಳು ಅವೆ. ಒಂದು ದೈವಿಕವಾದಂಥ ಪ್ರೀತಿ, ಎರಡನೆಯದಾಗಿ ಕೃತಕವಾದ ಮಾನವನ ಪ್ರೀತಿಯ ಅನೇಕ ಗುಣಗಳು. ಕೃತಕ ಎಂಬುದಾಗಿ ಹೇಳುವಾಗ ಅದು ನೈಜವಾಗಿ ಅಥವಾ ಸತ್ಯತೆಯಲ್ಲಿ ಒಬ್ಬ ಮನುಷ್ಯನು ಮತ್ತೊಬ್ಬರನ್ನು ಪ್ರೀತಿಸುವ ಆ ನಿಯೋಜನೆ ತಪ್ಪಾಗಿ ಹೋಗಿಯದೆ. ಈ ಪ್ರಪಂಚದ ಅನೇಕ ಸ್ಥಿತಿಗತಿಗಳನ್ನು ನೋಡುವಾಗ ಪ್ರೀತಿಯಿಂದ ಅನೇಕ ಸಾವು, ನೋವು, ದುಃಖ, ಅಗಲುಗುವಿಕೆ ಮತ್ತು ವೈರತ್ವ, ಹೀಗೆ ಸಂಬಂಧಗಳು ಕಡಿದು ಹೋಗಿ ಬಹಳ ಭೀಕರವಾದಂಥ ಪರಿಸ್ಥಿತಿಗಳನ್ನು ಮಾನವರು ತಮ್ಮ ಜೀವಿತಗಳಲ್ಲಿ ಕಂಡಿರುವಂಥದ್ದನ್ನು ಪ್ರೀತಿಯು ಸಾಕ್ಷಿಯುತವಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಪ್ರಶ್ನೆ, ಇದು ಮಾನವನೇ ಸೃಷ್ಟಿಸಿಕೊಂಡಂಥ ಒಂದು ಪರಿಸ್ಥಿತಿಯೋ ಅಥವಾ ದೇವರು ಪ್ರೀತಿಯನ್ನು ಸೃಷ್ಟಿ ಮಾಡಿದಾಗ ಈ ನಿಟ್ಟಿನಲ್ಲಿಯೇ ಆ ಪ್ರೀತಿಯನ್ನು ಸೃಷ್ಟಿಸಿದನು? ಈ ಒಂದು ಪ್ರಶ್ನೆಗೆ ನಾವು ಹೇಗೆ ಉತ್ತರ ಕಂಡುಕೊಳ್ಳಬಹುದು, ಹೇಗೆ ಇದನ್ನು ಅರ್ಥೈಸಿಕೊಳ್ಳಬಹುದು ಎಂಬುದಾಗಿ ಆಲೋಚನೆ ಮಾಡುವುದಾದರೆ, ನಮ್ಮ ಎರಡನೆಯ ಅನಿಸಿಕೆ ಅದು ಸುಳ್ಳು. ದೇವರು ಏನೂ ಇಲ್ಲದ ಈ ಪ್ರಪಂಚದಲ್ಲಿ ತನ್ನ ಬರೀ ಮಾತಿನಿಂದ ಎಲ್ಲವನ್ನು ಸೃಷ್ಟಿಸಿದ, ಎಲ್ಲ ಭೂಜಂತುಗಳನ್ನು ಸೃಷ್ಟಿಸಿದ ದೇವರು, ನಿಸರ್ಗವನ್ನು ಸೃಷ್ಟಿಸಿದ ದೇವರು, ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೆ ತನ್ನ ನಿಯಮಿತವಾದಂಥ ಉತ್ತಮವಾದಂಥ ತನ್ನ ಸೃಷ್ಟಿಯ ಸೂರ್ಯನನ್ನು ಚಂದ್ರನನ್ನು ನೇಮಕ ಮಾಡಿದ ದೇವರು ಒಳ್ಳೆಯದೆಂಬುದಾಗಿ ಪರಿಗಣಿಸಿ ಎಲ್ಲವನ್ನು ಆಶೀರ್ವದಿಸಿದ ದೇವರು ಪ್ರೀತಿಯನ್ನು ಹೇಗೆ ಕ್ರೂರವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ? ಅದು ಆಗದ ಸಂಗತಿ. ಪ್ರೀತಿಯನ್ನು ಮಾನವನು ತಪ್ಪಾಗಿ ತಿಳಿದು ತನ್ನ ತಪ್ಪಾದ ಹೆಜ್ಜೆಯಿಂದ, ತನ್ನ ತಪ್ಪಾದ ನಡೆಯಿಂದ, ತನ್ನ ತಪ್ಪಾದ ಅಭಿಪ್ರಾಯದಿಂದ ಪ್ರೀತಿಯನ್ನು ಕ್ರೂರವಾಗಿ ನಾಶ ಮಾಡಿಕೊಳ್ಳುತ್ತಾ ಹೋಗಿದ್ದಾನೆ. ಇಲ್ಲಿ ಕೇಳಿಸಿಕೊಳ್ಳಬೇಕಾದಂಥ ಅಥವಾ ತಿಳಿಯಬೇಕಾದಂಥ ಒಂದು ವಿಷಯ ಏನೆಂಬುದಾಗಿ ನಾವು ನೋಡುವುದಾದರೆ, ಪ್ರೀತಿ ಕಲ್ಮಶವಿಲ್ಲದ ನಿಷ್ಕಳಂಕವಾದ ಒಂದು ಬಾಂಧವ್ಯವನ್ನು ಸೃಷ್ಟಿಸಿರುವಂಥ ಒಂದು ಉತ್ತಮವಾದಂಥ ಮಹತ್ತರವಾದ ಕ್ರಿಯೆ ಮತ್ತು ಕಾರ್ಯ. ಇದಕ್ಕೆ ದೇವರು ತಾನೇ ತನ್ನ ಮಗನನ್ನು ಇಹಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕ, ಸಮರ್ಪಿಸಿಕೊಳ್ಳುವುದರ ಮೂಲಕ, ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ಆತನನ್ನು ತಗ್ಗಿಸಿ ನಡೆಸಿಕೊಂಡಂಥ ಆ ಒಂದು ಕ್ರಿಯೆ ಪ್ರೀತಿಗೆ ಸಾಕ್ಷಿಯಾಗಿ ಈ ಹೊತ್ತು ಕೂಡ ನಿಂತದೆ. ಹೀಗೆ ಪ್ರಿಯರೇ, ದೇವರು ಪ್ರೀತಿಯನ್ನು ನಿಷ್ಕಳಂಕವಾಗಿ ಸೃಷ್ಟಿಸಿದ. ಆ ನಿಷ್ಕಳಂಕತೆಯಲ್ಲಿಯೇ ಪ್ರೀತಿಯನ್ನು ಸೃಷ್ಟಿ ಮಾಡಿದ ದೇವರು ತಾನೂ ಕೂಡ ನಿಷ್ಕಳಂಕವಾಗಿ, ಯಾವ ಕುಂದು ಕೊರತೆಗಳಿಲ್ಲದೆ, ಯಾವ ನಿರ್ಬಂಧನೆ ಇಲ್ಲದೆ, ಯಾವ ಅಡಿಪಾಯ ಮೇಲೆ ಅದು ನಿಂತಿದೆಯೋ ಆ ಅಡಿಪಾಯವನ್ನು ಸಂಪೂರ್ಣಗೊಳಿಸುವುದಕ್ಕೋಸ್ಕರವೇ ತಾನು ಪ್ರೀತಿಯನ್ನು ಲೋಕದಲ್ಲಿ ತಾನು ಸೃಷ್ಟಿಸಿದ ಜನರ ಮೇಲೆ
ಪ್ರಕಟ ಮಾಡಿದನು. ಈ ಒಂದು ವಾಕ್ಯವನ್ನು ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಕೇಳಿಸಿಕೊಳ್ಳುತ್ತೇವೆ. ವಾಕ್ಯ ಹೀಗೆ ನಮ್ಮ ಕೂಡ ಮಾತನಾಡುತ್ತದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವದ ವಾಗ್ದಾನವನ್ನು ಅವರಿಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಇಲ್ಲಿ ನಿಷ್ಕಳಂಕವಾದ ಪ್ರೀತಿ, ಯಾವ ಬಂಧನ ಇಲ್ಲ, ನಿರ್ಬಂಧನೆ ಇಲ್ಲ, ಕಟ್ಟುಪಾಡಿಲ್ಲ, ಯಾವುದಕ್ಕೂ ಕೂಡ ಈ ಪ್ರೀತಿ ಎನ್ನುವಂಥದ್ದು ಬಂಧಿಕೆಯಲ್ಲಿ, ಬಂಧನದಲ್ಲಿ ಇರುವಂಥದ್ದಲ್ಲ. ಬದಲಾಗಿ ತಾನು ತನ್ನ ಸ್ವಹಿತದಿಂದ, ತನ್ನ ಸ್ವಚಿಂತನೆಯಿಂದ ತಾನು ಸೃಷ್ಟಿ ಮಾಡಿದ ಮನುಷ್ಯನನ್ನು ನಾಶನಕ್ಕೆ ಬಿಟ್ಟುಕೊಡಬಾರದು ಎನ್ನುವಂಥ ದೃಷ್ಟಿಕೋನದಲ್ಲಿ ತಾನು ಸೃಷ್ಟಿಸಿದ ಮನುಷ್ಯನು ಮತ್ತೆ ತನ್ನೊಟ್ಟಿಗೆ ಉತ್ತಮವಾದಂಥ ಆ ಬಾಂಧವ್ಯವನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ನಿಯೋಜನೆಯಲ್ಲಿ ತನ್ನ ಸ್ವಂತ ಮಗನನ್ನು ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ಶಿಲುಬೆಗೆ ಒಪ್ಪಿಸಿಕೊಟ್ಟು ಆ ಮರಣದ ಮೂಲಕ ಮೃತ್ಯುಂಜಯನಾದಂಥ ಯೇಸು ಸ್ವಾಮಿಯು ನಿತ್ಯ ಜೀವದ ವಾಗ್ದಾನವನ್ನು ನನ್ನ ತಂದೆಯು ನನ್ನ ಮೂಲಕ ನಿಮಗೆ ದಯಪಾಲಿಸಿ ಕೊಡಲಿಕ್ಕಿದ್ದಾನೆ ಎನ್ನುವಂಥದ್ದನ್ನು ಲೋಕಕ್ಕೆ ತಾನು ತನ್ನ ಕಾರ್ಯದ ಮೂಲಕ ಪ್ರಕಟಿಸಿದ್ದನ್ನು ನಾವು ವಾಕ್ಯಗಳಲ್ಲಿ ಕೇಳಿಸಿಕೊಳ್ಳುತ್ತೇವೆ. ಮತ್ತು ಆತನ ಅತ್ಯುತ್ತಮವಾದಂಥ ಶಿಷ್ಯರಾಗಿ ಆತನ ವಾಕ್ಯಗಳಲ್ಲಿ ನೆಲೆಗೊಂಡು ನಾವು ಜೀವಿಸುತ್ತಾ ಇರುವುದಾದರೆ ಆ ಬೆಳಕು ಈ ಹೊತ್ತು ನಮ್ಮನ್ನು ಈ ದೃಷ್ಟಿಕೋನಕ್ಕೆ ನಡೆಸುವುದರಲ್ಲಿ ಯಾವ ಸಂದೇಹ ಇಲ್ಲ. ಹೀಗಾಗಿ ಪ್ರಿಯರೇ, ಮಾನವನ ಪ್ರೀತಿ ಕಳಂಕವಾಗಿರಬಹುದು, ಮಾನವನ ಪ್ರೀತಿ ಅನೇಕ ಸಂಗತಿಗಳನ್ನು ಹುಟ್ಟು ಹಾಕಿರಬಹುದು, ಮಾನವನ ಪ್ರೀತಿ ಅಸೂಯೆಯಿಂದಲೂ ಕಳಂಕದಿಂದಲೂ ಜಗಳಗಳಿಂದಲೂ ಬೇರೆ ಬೇರೆ ರೀತಿಯ ಕೆಟ್ಟ ಆಲೋಚನೆಗಳಿಂದಲೂ ಕೂಡಿರಬಹುದು. ಆದರೆ ದೈವಿಕವಾದಂಥ ದೇವರ ಅತ್ಯಮೂಲ್ಯವಾದಂಥ ಶ್ರೇಷ್ಠವಾದಂಥ ಪ್ರೀತಿಯಲ್ಲಿ ಯಾವ ಕಳಂಕವೂ ಇಲ್ಲದೆ ನಿಷ್ಕಳಂಕವಾದಂಥ ನಿಸ್ವಾರ್ಥವಾದಂಥ ಒಂದು ಉತ್ತಮ ಪ್ರೀತಿಯ ಬೋಧನೆಯನ್ನು ದೇವರು ಪ್ರಕಟ ಮಾಡಿದ್ದಾನೆ. ಮಾನವನನ್ನು ರಕ್ಷಿಸುವುದೇ ದೇವರ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಆತನು ತನ್ನ ಪ್ರೀತಿಯನ್ನು ತನ್ನ ಮಗನ ಮೂಲಕವಾಗಿ ನಮಗೆ ಪ್ರಕಟ ಮಾಡಿದನು. ಈ ನಿಟ್ಟಿನಲ್ಲಿ ಈ ಹೊತ್ತು ಪ್ರಿಯರೇ, ಈ ದೈವಿಕವಾದಂಥ ಪ್ರೀತಿಯನ್ನು ಆಲೋಚನೆ ಮಾಡುತ್ತಾ ಇದ್ದೇವಲ್ಲ, ನಮ್ಮ ಪ್ರೀತಿಯನ್ನು ನಾವು ದೇವರಿಗೆ ಪ್ರಕಟ ಮಾಡಿದ್ದೆವು. ನಾವು ಪ್ರೀತಿ ಮಾಡುವುದಾದರೆ ಅದು ನಮ್ಮ ದೈವಿಕವಾದಂಥ ಪ್ರೀತಿಯ ಗುಣಗಳನ್ನು ಹೊಂದಿಕೊಂಡಂಥ ಪ್ರೀತಿಯಾಗಲಿಕ್ಕಾಗುವಂತೆ ದೇವರು ಬಯಸುತ್ತಾನೆ. ಕಾರಣ 1ನೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ ಎಂಬುದಾಗಿ ಪ್ರಕಟ ಮಾಡುತ್ತದೆ. ಇಲ್ಲಿ ಪ್ರೀತಿ ಎನ್ನುವಂಥದ್ದು ನಾವು ಮಾಡುವಂಥ ಕಾರ್ಯ, ಅದು ದೇವರಿಂದ ಪ್ರಕಟಗೊಂಡಂಥ ಒಂದು ಕ್ರಿಯೆ, ಅದು ದೇವರ ಆಜ್ಞೆಯೂ ಕೂಡ. ದೇವರು ನಮ್ಮನ್ನು ಪ್ರೀತಿಸಿದನಲ್ಲ, ನಾವು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರೊಂದಿಗೆ ಪ್ರೀತಿಯಿಂದ ವರ್ತಿಸಬೇಕಾದದ್ದು, ಪ್ರೀತಿಯೊಡನೆ ಜೀವಿಸಬೇಕಾದದ್ದು, ಪ್ರೀತಿಯನ್ನು ಪ್ರಕಟ ಮಾಡಿ ನಮ್ಮ ಬಾಳ್ವೆಯನ್ನು ಸಹೋದರ ಸಹೋದರಿಯರ ಸಹಭಾಗಿತ್ವದಲ್ಲಿ ಯೇಸು ಕ್ರಿಸ್ತನನ್ನೇ ಆತುಕೊಂಡಂಥ ಬದುಕಿನಲ್ಲಿ
ಪ್ರಕಟ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಅದೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. 1ನೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಾಕ್ಯ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಹೀಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನಡೆದುಕೊಳ್ಳದೆ, ಒಬ್ಬರಿಂದೊಬ್ಬರಿಗೆ ಪ್ರೀತಿಯನ್ನು ಹಂಚಿಕೊಳ್ಳದೆ, ಪ್ರೀತಿಯ ವ್ಯಕ್ತಿತ್ವದ ಗುಣಗಳನ್ನು ನಾವು ಪ್ರಕಟ ಮಾಡಿಕೊಳ್ಳದೆ, ಯಾವಾಗಲೂ ಕೂಡ ಈ ಪ್ರೀತಿಗೆ ವಿರುದ್ಧವಾದಂಥ ಕಾರ್ಯಗಳನ್ನೇ ಮಾಡುತ್ತಾ ಬರುವ ಮನುಷ್ಯರಾಗಿ ಕಾಣಿಸಲ್ಪಟ್ಟವರಾದರೆ, ದೇವರ ವಾಕ್ಯ ಈ ಹೊತ್ತು ನಮ್ಮನ್ನು ಎಚ್ಚರಿಸ್ತದೆ, ಆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಹೀಗೆ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿಯೂ ಕೂಡ ಈ ವಾಕ್ಯ ಪ್ರಕಟ ಮಾಡುತ್ತದೆ. ಈ ಹೊತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸದಾವಕಾಶ. ನಾವು ಅನೇಕರನ್ನು ಪ್ರೀತಿಸ್ತೇವೆ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಎಲ್ಲ ನಾವು ಭಾಷಣ ರೀತಿಯಲ್ಲಿ ನಮ್ಮ ಮಾತುಗಳನ್ನು ಹೇಳುತ್ತಾ ಹೋಗುತ್ತೇವೆ. ಆದರೆ ಪ್ರಕ್ರಿಯವಾಗಿ ಸಕ್ರಿಯವಾಗಿ ಇದನ್ನು ಕಾರ್ಯಗತಗೊಳಿಸಿದ್ದೇವೋ? ನಮ್ಮ ನಡೆ ನುಡಿ ಇವೆರಡು ಹೊಂದಾಣಿಕೆಯನ್ನು ಹೊಂದಿಕೊಂಡಂಥ ಬದುಕನ್ನು ನಾವು ರೂಪಿಸಿಕೊಂಡಿದ್ದೇವೋ? ಅನೇಕ ವೇಳೆ ನಮ್ಮನ್ನು ನಾವು ಗಮನಿಸಿ ನೋಡುವಾಗ ನಮ್ಮ ನುಡಿ ಒಂದು ಕಡೆ ಇರುವುದಾದರೆ ನಮ್ಮ ನಡೆ ಮತ್ತೊಂದು ಕಡೆ ಹೆಜ್ಜೆ ಇಡುವಂಥದ್ದು ಆಗಿಯದೆ. ಅಂದರೆ ನಮ್ಮ ನಡೆಗೂ ನಮ್ಮ ನುಡಿಗೂ ಯಾವ ಹೊಂದಾಣಿಕೆ ಇಲ್ಲ. ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳುತ್ತೇನೆ, ಮರುಕ್ಷಣದಲ್ಲಿಯೇ ಆ ಮನುಷ್ಯನನ್ನು ದ್ವೇಷಿಸುವ ಮಟ್ಟಿಗೆ ಆತನ ಮೇಲೆ ಅಸೂಯೆ ಪಡುತ್ತಾ ಆತನನ್ನೇ ಬೇರೆ ಅವರ ಜೊತೆಯಲ್ಲಿ ಹೀಯಾಳಿಸಿ ಮಾತನಾಡುವಂಥ ಅನೇಕ ಸಂದರ್ಭಗಳು, ಅನೇಕ ಸನ್ನಿವೇಶಗಳು, ಅನೇಕ ಸ್ಥಿತಿಗತಿಗಳನ್ನು ನಾವು ಅಥವಾ ಬೇರೆಯವರ ಮಾತಿನಲ್ಲಿ ಗಮನಿಸಿರಲಿಕ್ಕೆ ಸಾಧ್ಯ. ಈ ಒಂದು ಕಾರ್ಯ ನನ್ನಿಂದ ನಡೆದಿರುವುದಾದರೆ ಈ ಹೊತ್ತು ದೇವರ ವಾಕ್ಯ ನನ್ನನ್ನು ಹೀಗೆ ಎಚ್ಚರಿಸ್ತದೆ. ಮಗನೇ, ಮಗಳೇ, ನಿನ್ನಲ್ಲಿ ಪ್ರೀತಿ ಉಂಟೋ? ನೀನು ಪ್ರೀತಿಸುವ ಹಂಗಿನಲ್ಲಿದ್ದೆ ಎಂಬುದಾಗಿ ತಿಳಿದುಕೋ. ಆ ಪ್ರೀತಿ ಎನ್ನುವಂಥದ್ದು ನನ್ನಿಂದ ಸೃಷ್ಟಿಯಾದದ್ದು. ಆ ನನ್ನಿಂದ ಸೃಷ್ಟಿಯಾದಂಥ ಪ್ರೀತಿಯ ಹಂಗಿನಲ್ಲಿ ನೀನಿರುವ ಕಾರಣ ನೀನು ಪ್ರತಿಯೊಬ್ಬರನ್ನು ಪ್ರೀತಿಸುವ ರೀತಿಯಲ್ಲಿ ನಿನ್ನ ಬದುಕನ್ನು ನೀನು ರೂಪಿಸಿಕೊಳ್ಳಬೇಕಾದದ್ದು ಅವಶ್ಯಕ. ಆ ಅವಶ್ಯಕತೆಯನ್ನು ನೀನು ಪೂರೈಸದೆ ಈ ಹೊತ್ತು ಈ ದಿವಸಗಳಲ್ಲಿ ನಿನ್ನಲ್ಲಿ ಆ ಪ್ರೀತಿಯನ್ನು ಕಂಡು ಕಾಣದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಗಮನಿಸುವಾಗ ಈ ಹೊತ್ತು ಎಚ್ಚೆತ್ತುಕೊಳ್ಳಬೇಕಾದದ್ದು ಅವಶ್ಯಕ ಎನ್ನುವಂಥದ್ದು ಈ ವಾಕ್ಯ ಭಾಗದ ಒಂದು ಬಹಳ ಗಾಂಭೀರ್ಯವಾದಂಥ ನುಡಿ. ಕಾರಣ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ಸತ್ಯವೇದವು ನುಡಿಸ್ತದೆ. ಹೀಗಿರುವ ನಿಟ್ಟಿನಲ್ಲಿ ಪ್ರಿಯರೇ, ಆ ಪ್ರೀತಿ ಎನ್ನುವಂಥದ್ದು ನಮ್ಮನ್ನು ಎಂದಿಗೂ ಕೂಡ ಬಿಡಿಸಲಾರದ ಬಂಧನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂಥದ್ದನ್ನು ಪೌಲನು ಬಹಳ ಗಂಭೀರವಾಗಿ ತನ್ನ ಆ ಒಂದು ಪತ್ರಿಕೆಯಲ್ಲಿ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾನೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 38 ಮತ್ತು 39ನೇ ವಾಕ್ಯವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ರೋಮಾಪುರದವರಿಗೆ ಬರೆದಂಥ ಪೌಲನ ಪತ್ರಿಕೆ 8ನೇ ಅಧ್ಯಾಯ 38 ಮತ್ತು 39ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ ಹೇಗೆಂದರೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ,
ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಬಾರದೆಂಬುದು ನಿನಗೆ ನಿಶ್ಚಯ ಉಂಟು. ಅಂದರೆ ಆತನು ಹೇಳುವಂಥದ್ದು, ನನಗೆ ನಿಶ್ಚಯ ಉಂಟು. ಈ ಹೊತ್ತು ಈ ಪ್ರಶ್ನೆಯನ್ನು ನಾವು ನಮ್ಮಲ್ಲಿ ಕೇಳಿಕೊಳ್ಳಬೇಕು. ನಾನು ಇಟ್ಟಿರುವ ಪ್ರೀತಿ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುವ ಮಾನವನಾಗಿ ಇರುವಾಗ ಯಾವ ಸಂಗತಿಗಳು, ಇಲ್ಲಿ ಓದಿದೇವಲ್ಲ, ಯಾವ ಸಂಗತಿಗಳು ಕೂಡ ನನ್ನನ್ನು ಆ ದೇವರ ಪ್ರೀತಿಯಿಂದ ಅಗಲಿಸಲಾರದು ಎನ್ನುವಂಥ ಭರವಸೆ ಮತ್ತು ಆ ಒಂದು ನಿಶ್ಚಯವಾದಂಥ ಆ ನಂಬಿಕೆ ನನ್ನಲ್ಲಿ ಇದೆಯೋ? ಈ ಪ್ರಶ್ನೆಯನ್ನು ನಾನು ಉತ್ತರ ಕೊಡಲೇಬೇಕಾದದ್ದು ನನ್ನ ಕರ್ತವ್ಯ. ಯಾಕೆಂದರೆ ಪ್ರಿಯರೇ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುವಾಗ ಈ ಎಲ್ಲ ಸಂಗತಿಗಳು ಅಡ್ಡ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಇವ್ಯಾವುವು ಕೂಡ ಅಡ್ಡ ಬಂದು ನನ್ನ ಪ್ರೀತಿಯನ್ನು, ದೇವರೊಂದಿಗೆ ಇರುವಂಥ ಆ ನಿಶ್ಚಲವಾದಂಥ ಆ ಪ್ರೀತಿಯನ್ನು ಅಗಲಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಂಬಿಕೆ, ಆ ಒಂದು ನಿಶ್ಚಯವನ್ನು ನಾನು ದೃಢಪಡಿಸಿಕೊಳ್ಳಬೇಕಾದದ್ದು ಬಹಳ ಬಹಳ ಅವಶ್ಯಕ. ಇದು ದೈವಿಕ ಪ್ರೀತಿಯ ಪ್ರಕಟಣೆ. ಈ ಒಂದು ಪ್ರೀತಿಯನ್ನು ನಾವು ಇನ್ನೂ ಗಾಢವಾಗಿ ಅರ್ಥೈಸಿಕೊಳ್ಳಬೇಕಾದರೆ ಇದಕ್ಕಿಂತ ಬೇರೆ ವಾಕ್ಯಗಳು ನಮಗೆ ಸತ್ಯವೇದದಲ್ಲಿ ಇಲ್ಲ. ಬದಲಾಗಿ ಇದಕ್ಕಿಂತ ಎತ್ತರವಾದಂಥ ಮತ್ತು ಮಹತ್ತರವಾದಂಥ ಒಬ್ಬ ಮನುಷ್ಯರ, ದೈವಿಕ ಜನರ ಜೀವಿತದಲ್ಲಿ ಅವರು ಕಂಡುಕೊಂಡಂಥ ಪ್ರೀತಿಯ ಸಾಕ್ಷಿಯನ್ನು ನಾವು ನೋಡಬಹುದು. ಇದನ್ನು ಸತ್ಯವೇದದಲ್ಲಿ ಕೀರ್ತನಗಾರನು ತನ್ನ ಅನುಭವವನ್ನು ಬರೆಯುತ್ತಾನೆ. 36ನೇ ಅಧ್ಯಾಯದ 7ನೇ ವಾಕ್ಯ, ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಪಡಿಸುತ್ತಿ. ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. 9ನೇ ವಾಕ್ಯ, ನಿನ್ನ ಬಳಿಯಲ್ಲಿ ದೇವರ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಯಾವಾಗ ನಾವು ದೇವರ ಪ್ರೀತಿಯನ್ನು ಆಶ್ರಯ ಮಾಡಿಕೊಳ್ಳುತ್ತೇವೋ, ದೇವರ ಆ ಪ್ರೀತಿ ಅಮೂಲ್ಯವಾದದ್ದು, ಅದನ್ನು ನಾನು ಹೊಂದಿಕೊಂಡರೆ ಮಾತ್ರ ಸಾಲದು. ಆ ಹೊಂದಿಕೊಂಡಂಥ ಪ್ರೀತಿಯನ್ನು ನಾನು ನನ್ನ ದೇವ ಜನರ ಪರಿವಾರದೊಂದಿಗೆ ಅದನ್ನು ಪ್ರಕಟ ಮಾಡುತ್ತಾ, ಅನುಭವಿಸುತ್ತಾ, ಇನ್ನೊಬ್ಬರನ್ನು ಕೂಡ ಆ ಪ್ರೀತಿಯಲ್ಲಿ ತಂದುಕೊಂಡು ಜೀವಿಸಬೇಕಾದದ್ದು ಅತ್ಯವಶ್ಯಕವಾದಂಥ ಕಾರ್ಯ ಎನ್ನುವಂಥದ್ದನ್ನು ಈ ವಾಕ್ಯದ ಮೂಲಕ ನಾವು ನೋಡ್ತೇವೆ. ಯಾಕೆಂದರೆ ದೇವರ ಪ್ರೀತಿಯಲ್ಲಿ ಅಡಕಗೊಂಡಿದ್ದು, ಆತನ ರೆಕ್ಕೆಗಳ ಮರೆಯನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಆತನು ತನ್ನ ಮಂದಿರದ ಸಮೃದ್ಧಿಯಿಂದ, ಅಂದರೆ ನಾವು ಮಾಡುವಂಥ ಆರಾಧನೆಗಳಲ್ಲಿ, ನಾವು ಮಾಡುವಂಥ ಸ್ತೋತ್ರಗಳಲ್ಲಿ, ನಾವು ಹಾಡುವಂಥ ಹಾಡುಗಳಲ್ಲಿ, ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಸಮೃದ್ಧಿಯಾದಂಥ ಉತ್ತರವನ್ನು, ಸಮೃದ್ಧಿಯಾದಂಥ ಆಶೀರ್ವಾದಕ್ಕೆ ಪಾತ್ರರಾಗುವ ಹಾಗೆ ದೇವರು ನಮ್ಮನ್ನು ಮಾಡುತ್ತಾನೆ ಎನ್ನುವಂಥದ್ದನ್ನು ದಾವೀದನು ತನ್ನ ಅನುಭವದಲ್ಲಿ ತಿಳಿಸುತ್ತಾ ಇದ್ದಾನೆ. ಯಾಕೆಂದರೆ ಆ 8ನೇ ವಾಕ್ಯ ಹೇಳ್ತದೆ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಪಡಿಸುತ್ತಿ, ನಿನ್ನ ಸಂಭ್ರಮವಾದಂಥ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ಹೌದು ನನ್ನ ಪ್ರೀತಿಯುಳ್ಳ ಕೇಳುವರೆ, ನಾವು ದೇವರ ಪ್ರೀತಿಯನ್ನು ಅಲಕ್ಷ್ಯ ಮಾಡದೆ ಆ ಪ್ರೀತಿಯಲ್ಲಿ ನೆಲೆಗೊಂಡಂಥ ವಾಕ್ಯವನ್ನು, ಆ ಪ್ರೀತಿಯಲ್ಲಿ ನೆಲೆಗೊಂಡಂಥ ಬಂಧನವನ್ನು, ಆ ಪ್ರೀತಿಯಲ್ಲಿ ನೆಲೆಗೊಂಡಂಥ ನಿರ್ಬಂಧನೆಯನ್ನು, ಆ ಪ್ರೀತಿಯಲ್ಲಿ ನೆಲೆಗೊಂಡಂಥ ಅನೇಕ ಉತ್ತಮವಾದಂಥ ಒಳಿತಾದಂಥ ಸಂಗತಿಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ